Hello students and parents, Namaskara. Thanks for the overwhelming response for the first video. Tumba students phone madidru and we spoke about how to bring out our peak performance during these exam times. It was really nice talking to you. Now one of the students casually asked me, sir, 10th in marks ಅಷ್ಟು ಇಂಪಾರ್ಟೆಂಟ್ ಏನಕ್ಕೆ? ಏನಾಗುತ್ತೆ 10th in marks ರೆಗ್ಯುಲರ್ ಎಕ್ಸಾಮ್ ಇದ್ದಂಗೆ ಎಕ್ಸಾಮ್ ಅನ್ನು ಪಾಸ್ ಮಾಡ್ತೀವಿ, ವಾಟ್ ಡಿಫರೆನ್ಸ್ ಡಸ್ ಇಟ್ ಮೇಕ್? ನಿಮಗೂ ಈ ರೀತಿ ಪ್ರಶ್ನೆ ಬಂದಿರಬಹುದಲ್ವಾ? ಲೆಟ್ ಮಿ ಟೆಲ್ ಯು. See, the board exams that you are facing, it is a deciding factor for your career. ನೀವು ಫ್ಯೂಚರಲ್ಲಿ ಸೈನ್ಸ್ ತಗೊಳ್ತಿರೋ, ಆರ್ಟ್ಸ್ ತಗೊಳ್ತಿರೋ ಅಥವಾ ಕಾಮರ್ಸಿಗೆ ಹೋಗ್ತಿರೋ ಅನ್ನೋದಕ್ಕೆ this marks what you are getting, it plays a very very vital role, because most of the universities allocate certain percentages for as cutoff for certain courses. Secondly, see, you are facing 10th now and your body is undergoing lots of hormonal and physiological changes. You are finding yourself with a rush of energy in your body. Now this exam evaluates you on how you channelize this energy for your studies, for your career. Am I right? So ನಿಮ್ಮ ಈ ಎನರ್ಜಿ, ಹೊಸ ಎನರ್ಜಿ ನೀವು ಅಡಲ್ಟ್ಹುಡ್ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನ ನೀವು ಯಾವ ರೀತಿ ಚಾನಲೈಸ್ ಮಾಡ್ತಿದ್ದೀರಾ? ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಯೋರ್ ಲೈಫ್. ಥರ್ಡ್ಲಿ, ನಾವು ನಿಮ್ಮ ಇವತ್ತು ತನಕ ನಿಮ್ಮ ಕಾಂಪಿಟೇಷನ್ ಇದ್ದೀರಿ ಬರೀ ನಿಮ್ಮ ಬ್ಯಾಚ್ಮೇಟ್ಸ್, ನಿಮ್ಮ ಕ್ಲಾಸ್ ಅವ್ರು ಮಾತ್ರ. Now you are being evaluated at a state level or a national level for some students. So the platform has risen. E-evaluation nimige, it will help you to take up all the future competitive exams that you are going to face. Maybe NEET, maybe IIT JEE or whatever. ಇದು ನಿಮಗೆ ಒಂದು ಬೇಸ್ ಆದಂಗೆ ಆಗುತ್ತೆ. ಇಫ್ ಯು ಗೆಟ್ ಮೋರ್ ಕಾನ್ಫಿಡೆನ್ಸ್, ನಿಮ್ಮ 10th ಎಕ್ಸಾಮ್ ರಿಸಲ್ಟ್ಸ್ ನೋಡಿದ ತಕ್ಷಣನೇ ಯು ವಿಲ್ ಫೀಲ್ ದಟ್ ಓಕೆ, ಐ ಡಿಡ್ ಇಟ್ ಅಟ್ ದಟ್ ಟೈಮ್ ಅಂಡ್ ಐ ಕ್ಯಾನ್ ಡೂ ಇಟ್ ಫರ್ದರ್ ಮೋರ್ ಬೆಟರ್. ನಾವು ಒನ್ ಮೋರ್ ಥಿಂಗ್ ಇಸ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಯಾವಾಗ ಬೂಸ್ಟ್ ಆಗುತ್ತೆ ಅಂದರೆ, ಸಿ, ದ ಟೀಚರ್ ಹೂ ಇಸ್ ಸೆಟ್ಟಿಂಗ್ ಅಪ್ ದ ಕ್ವಶನ್ ಪೇಪರ್ ಇಸ್ ಡಿಫರೆಂಟ್. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸೆಂಟರ್ ಇರೋದಿಲ್ಲ, ಪಾಸಿಬಲಿ ಇಟ್ಸ್ ಅ ಡಿಫರೆಂಟ್ ಸೆಂಟರ್ ಆಲ್ ಟುಗೆದರ್, ಆ್ಯಂಡ್ ದ ಪರ್ಸನ್ ಹೂ ಇಸ್ ಎವ್ಯಾಲ್ಯೂಯೇಟಿಂಗ್ ಇಟ್ಸ್ ಆಲ್ಸೋ ಡಿಫರೆಂಟ್. ಸೊ ಇದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್, ಹೌ ಯು ಆರ್ ಡೂಯಿಂಗ್, ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇದೆ, ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡೋಕ್ಕೆ ಯು ವಿಲ್ ಬಿ ಪುಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ, ಇದ್ರ ಬಗ್ಗೆ ನೀಟ್ ಎವ್ಯಾಲ್ಯೂಯೇಷನ್ ಇಸ್ ಡನ್ ಬೈ ದಿಸ್ 10th board exams. So you need to perform really well. Now my last interview about 8 years back, I gave a last interview, and at that time also my 10th marks card was referred and studied very clearly. Then my degree marks card, then my master degree marks card. So this 10th exam marks card, ನೀವು 10th ಅಲ್ಲಿ ಏನು ಮಾರ್ಕ್ಸ್ ತಗೊಳ್ತಿರಲ್ಲ, ಇಟ್ ಫಾರ್ಮ್ಸ್ ಅ ಬೇಸ್ ಫಾರ್ ಆಲ್ ಯುವರ್ ಫ್ಯೂಚರ್ ಲೈಫ್ ಕೆರಿಯರ್. ಪ್ರತಿ ಸತಿ ನೋಡ್ತಾರೆ ಇದನ್ನ. ಸೊ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ and give out your best, score the best. Fine. Most of your students are taking up your preparatory exams now. Go through the answer sheets once again. Questions ಯಾವ ರೀತಿ ಬರ್ತಾ ಇದೆ, ನಿಮ್ಮ ಪ್ರಿಪರೇಷನ್ ಯಾವ ಲೆವೆಲ್ಗೆ ಇದೆ, ಎಲ್ಲಿ ಡೌಟ್ಸ್ ಬರುತ್ತೆ, ಡೆಫಿನೆಟ್ಲಿ ಅದನ್ನ ಟೀಚರ್ಸ್ ಜೊತೆ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಡೌಟ್ಸ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಯು ಆರ್ ಹ್ಯಾವಿಂಗ್, ಐ ಥಿಂಕ್, ನಾಟ್ ಮೋರ್ ದನ್ ಅ ಮಂತ್ or 15 days to face the exam. I am Rajesh Jain, a life coach, and I am on a mission to mentor young minds. Thank you.